ದೇವೇಗೌಡನವರು ಎಲ್ಲರೂ ಕೂಡ ನಿಖಿಲ್ ಎಲ್ಲರೂ ಮನೆಗೆ ಬಂದು ನೀವಿಲ್ಲೇ ಇರಬೇಕು ಅಂತ ಹೇಳಿ ದೇವೇಗೌಡರು ಯಾವ ನಮ್ಮ ಮನೆಗೆ ಬಂದು ಕೂಡಲೇ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಿಲ್ಲ. ಪಕ್ಷದಲ್ಲಿ ನಾನು ಶಾಸಕನಾಗಿದ್ದೀನಿ. ಹುಣಸೂರಲ್ಲಿ ನಮ್ಮ ಹರೀಶ್ ಗೌಡನು ಕೂಡ MLA ಆಗಿದ್ದಾನೆ. ಕಾಂಗ್ರೆಸ್ ಗಾಳಿನಲ್ಲಿ ಆ ಹೊಡೆತದಲ್ಲಿ ನಾವೆಷ್ಟು ಕಷ್ಟಪಟ್ಟು ಗೆದ್ದಿದ್ದೀವಿ ಅಂತಕ್ಕಂಥದ್ದು ನಮಗೂ ಮಾತ್ರ ಗೊತ್ತು. ಆರ್ಥಿಕ ವ್ಯವಸ್ಥೆ ಇಲ್ಲದೆ ಎಷ್ಟೊಂದು ಕಷ್ಟಪಟ್ಟು ನಾವು ಗೆದ್ದು ಬಂದಿದ್ದೀವಿ ಅಂತ ಗೊತ್ತಿದೆ. ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ. ಆದರೂ ಕೂಡ ಈ ಕ್ಷೇತ್ರ 2 ಕ್ಷೇತ್ರ ಆಗ್ತಕ್ಕಂಥದ್ದು. ಮೈಸೂರು ನಗರ ಒಳಗಡೆ 3 ಇದೆ, ಸುತ್ತ 2 ಕ್ಷೇತ್ರ ಡಿಲಿಮಿಟೇಷನ್ ಆದರೆ 2 ಕ್ಷೇತ್ರ ಆಗ್ತದೆ. ಹಗಲು ರಾತ್ರಿ ಕೆಲಸ ಮಾಡಿದ್ರು ಕೂಡ ಇಲ್ಲಿ ಮುಗಿಯಲ್ಲ. ಆ ಕ್ಷೇತ್ರದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಮುಂದೆ ನಡೆ ನಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೆ, ಅವ್ರು ಏನು ಹೇಳಿದ್ರು ಸರಿ, ದಳದಲ್ಲೇ ಮುಂದುವರಿಬೇಕಣ್ಣ, ನಿಮ್ಮನ್ನು ಗೆಲ್ಲಿಸ್ತೀವಿ, ಸರಿ ಆಯ್ತಾ, ಇಲ್ಲ ಸಾಕು ವಯಸ್ಸಾಗಿದೆ ನಿಮ್ ಬೇಡ ಅಂತ ಅಂದರೂ ಕೂಡ ಇವತ್ತಿನ ರಾಜಕಾರಣದಲ್ಲಿ ಇವೆಲ್ಲ ರಾಜ್ಯದ ಎಲ್ಲ ಪಕ್ಷಗಳನ್ನೂ ನೋಡಿದ್ದೀರಿ, ಎಲ್ಲ ಸರ್ಕಾರ ನೋಡ್ತಾ ಇದ್ದೀರಿ. ಭಾಳಷ್ಟು ಜನ ಹಿಂದೆ ರಾಜಕೀಯ ಪ್ರವೇಶ ಮಾಡಿದಂಥವ್ರಿಗೆ ಇವತ್ತಿನ ರಾಜಕಾರಣ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಧಿಕಾರದಲ್ಲಿ ಇರೋವ್ರಿಗೂ ಹಿಂದೆ ಇರೋವ್ರಿಗೂ. ಅಂಥ ಪರಿಸ್ಥಿತಿಯಲ್ಲಿ ನಾನು ಇನ್ನೂ ಕೂಡ ಯಾವುದೇ ನಿರ್ಣಯಗಳು ಮಾಡಿಲ್ಲ. ನನಗೆ ಹೇಳಿದ ಇನ್ಯಾಕೆ ನನಗೆ ಈಗ ಅವ್ರಿಗೆ ಆಸಕ್ತಿ ಇಲ್ಲದೆ ಹೋದ್ಮೇಲೆ ನನಗೆ ಸೂಕ್ತವಾದಂಥ ಹುದ್ದೆನೇ ಅವ್ರು ಕೊಡಲಿಲ್ಲ ಅಂದಮೇಲೆ ನಾನು ಇನ್ಯಾಕೆ ರಾಜ್ಯ ಸುತ್ತಬೇಕು? ನನಗೇನು ಬೇರೆ MLA ಆದವರು MLA ಇದ್ದಾರೆ, ಅವರು ಕೂಡ ಮಂತ್ರಿ ಆಯ್ತಾರೆ. ರಾಜ್ಯ ಸುತ್ತೋರು ಒಂದು ಮಂತ್ರಿ ಆಯ್ತಾರೆ. ಇಲ್ಲಿ ಸೀನಿಯಾರಿಟಿ ಅಥವಾ ಅವ್ರ ಬೇರೆ ಅವ್ರ ಕೆಲಸದ ಮೇಲೆ ಅವ್ರ ಇದ್ರ ಮೇಲೆ ಏನೋ ಅಧಿಕಾರಗಳು ಯಾರಿಗೂ ಬರಲ್ಲ. ಸರ್, JDS ಇಂದ ದಿಲ್ಲಿಯಿಂದ ನಿಲ್ತೀನಿ ಅಂತಂದ್ರಿ ನಿಮ್ಮ ಕಾರ್ಯಕ್ರಮ. ನಮ್ಮ ಪಕ್ಷ JDS ಅಲ್ಲಿ ಇದ್ದೀನಿ. ಸರಿ, ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲ ಅಣ್ಣ ನೀವಿಲ್ಲ ಮುಂದುವರಿಬೇಕು ಅಂದ್ರೆ ವರಿಷ್ಠರು ಟಿಕೆಟ್ ಕೊಡ್ಬೇಕಲ್ಲ. ವರಿಷ್ಠರು ಟಿಕೆಟ್ ಕೊಡೋದೇ ಜನಗಳು ಕೊಡ್ತಾರಲ್ಲ. ವರಿಷ್ಠರು ಟಿಕೆಟ್ ಕೊಡದೇ ಇದ್ರೆ ನಮ್ಮ ಕ್ಷೇತ್ರದ ಜನ ತಾನೇ ಟಿಕೆಟ್ ಕೊಡೋರು. ಆದ್ರಿಂದ ಕ್ಷೇತ್ರ ಜನಕ್ಕೆ ಬಿಡ್ತೀನಿ ನಾನು. ಆಯ್ತಾ?